ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ. ಇದು ಶಿವರಾತ್ರಿ ಹಬ್ಬದ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು. ಸೊ ಅದಕ್ಕೋಸ್ಕರ ಎಲ್ಲರ ಹತ್ರ ಸಾರಿ ಕೇಳ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಹಬ್ಬಗಳು ಬಂತು ಅಂದ್ರೇ ಸಾಕು, ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಹಬ್ಬ ಇನ್ನೂ 3-4 ದಿವಸ ಒಂದು ವಾರ ಇದೆ ಅನ್ನೋಕೆ ಕೆಲಸ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ಮನೆ ಕ್ಲೀನಿಂಗು, ಕಿಚನ್ ಕ್ಲೀನಿಂಗು ಅಂತ ಎಲ್ಲನೂ. ಅದಾದಮೇಲೆ ಹಬ್ಬದ ದಿವಸನೂ ಕೆಲಸ ಇರುತ್ತೆ. ಹಬ್ಬ ಮುಗಿದ ಮೇಲೂ ಅಷ್ಟೇ ಕೆಲಸ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲಿಂದೆಲ್ಲ ಅರೇಂಜ್ ಮಾಡೋಷ್ಟರಲ್ಲಿ ಹೆಣ್ಮಕ್ಳಿಗಂತೂ ಸಾಕಾಗೋಗಿರುತ್ತೆ. ಆದರೂ ಅದೇನೋ ಒಂದು ಖುಷಿ, ಸಂಭ್ರಮ, ಸಡಗರದಿಂದ ಹಬ್ಬನ ಆಚರಿಸ್ತೀವಿ. ನಮ್ಮ ಮನೇಲಿ ಶಿವರಾತ್ರಿ ಹಬ್ಬನ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡೋದು. ಸೊ ಒಂದು ದಿವಸ ಮುಂಚೆನೇ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಬೆಳಗ್ಗೆ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಒಂದು ಪುಟ್ಟ ರಂಗೋಲಿನ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೈವೇದ್ಯಕ್ಕೆ ನಾನು ಶಾವಿಗೆ ಮತ್ತು ಸಬ್ಬಕ್ಕಿನ ಹಾಕಿ ಶಾವಿಗೆ ಪಾಯಸ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟು ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ದಾಯಿತು. ಈಗ ಸಂಜೆಗೆ ಅಂತ ನಾನು ಸ್ವಲ್ಪ ಕೋಸಂಬರಿ ಮಾಡಿ ಬಟಾಣಿ ಮತ್ತು ಪನ್ನೀರನ್ನು ಹಾಕಿ ಗ್ರೇವಿ ಮಾಡಿಕೊಂಡಿದ್ದೀನಿ. ಹಾಗೆ ಇವತ್ತು ವಿಶೇಷವಾಗಿ ಏನಂದರೆ ಶಿವ ತಾಂಡವ ಆಡಿದ ದಿವಸ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಎಲ್ಲ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡ್ತಾರೆ. ಅದರಲ್ಲೂ ನಟರಾಜನಿಗೆ ಪೂಜೆನ ಮಾಡಿ ಗೆಜ್ಜೆ ಪೂಜೆ ಅಂತ ಎಲ್ಲ ಮಾಡಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವತ್ತು ಮಕ್ಕಳೆಲ್ಲನೂ. ಹಾಗೆ ಈ ಭರತನಾಟ್ಯ ಕ್ಲಾಸ್ಗಳಲ್ಲಿ ಶಿವನಿಗೆ ಅಂದರೆ ನಟರಾಜನಿಗೆ ವಿಶೇಷ ಪೂಜೆನ ಮಾಡಿ ಅವತ್ತೇ ಗೆಜ್ಜೆ ಪೂಜೆನ ಮಾಡ್ತಾರೆ. ಗೆಜ್ಜೆ ಹೊಸ್ದಾಗಿ ನಾಟ್ಯನ ಕಲಿತಿರ್ತಾರಲ್ಲ ಅವ್ರಿಗೆಲ್ಲ ಅವತ್ತಿನ ದಿವಸ ಗೆಜ್ಜೆ ಪೂಜೆ ಅಂತ ಮಾಡಿ ಅವ್ರನ್ನ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡೋದಕ್ಕೆ ಬಿಡ್ತಾರೆ. ಸೊ ಹಾಗೆ ನಮ್ಮಣ್ಣನ ಮಕ್ಕಳು ಕೂಡ ಈಗ ಫಸ್ಟ್ ಟೈಮ್ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಅವರ ಗುರುಗಳು ಅವ್ರಿಗೆ ಗೆಜ್ಜೆ ಪೂಜೆ ಮಾಡಿ ಗೆಜ್ಜೆನ ಕಟ್ಟಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಕಳಿಸಿದ್ದಾರೆ. ಮಕ್ಕಳು ಎಷ್ಟು ಮುದ್ದಾಗಿ ರೆಡಿಯಾಗಿ ಡ್ಯಾನ್ಸನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನ ನೋಡಿದಾಗ ಮಕ್ಕಳೆಲ್ಲ ಸ್ವಲ್ಪ ನರ್ವಸ್ ಆಗಿಬಿಡ್ತಾರೆ. ಅಂದರೂ ಕೂಡ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕ ಕಮೆಂಟ್ ಹಾಕಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.